ಸರ್, ಇನ್ನು ಕಾಂತಾರ ಸಿನಿಮಾದಲ್ಲಿ ಈಗ ನಾನು ನಿಮ್ಮನ್ನ ಮಾತಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಬ್ರಹ್ಮಕಲಶ ಸಾಂಗ್ ಹಾಡಿದಂತಹ ಆಬಿ ಅವ್ರನ್ನ ಕೇಳಿದಾಗಲೂ ಕೂಡ ಅಷ್ಟೇ, ಆ ಒಂದು ಸಾಂಗ್ ಪರ್ಟಿಕ್ಯುಲರ್ ಆಗಿ ಏನಿರುತ್ತೆ, ಪ್ರತಿಯೊಂದು ಸಾಂಗ್ ಆಗಿರ್ಬೋದು, ಆ ಒಂದು ಲಿರಿಕ್ಸ್ಗೆ ತಕ್ಕಂತೆ ವಾಯ್ಸ್ನ ಹುಡ್ಕೋದಾಗಿರ್ಬೋದು, ಆ ಫೈನಲ್ ಔಟ್ಪುಟ್ ಬರೋವರೆಗೂ ಕೂಡ ರಿಷಬ್ ಸರ್ ತುಂಬಾ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾರೆ ಅಂತ ಹೇಳಿದ್ದು. ಸೊ ಈಗ ಈ ಸಾಂಗ್ನು ಕೂಡ ನಿಮ್ಮ ಹತ್ರ ಹಾಡಿಸಿದ್ದಾರೆ, ಜೊತೆಗೆ ಈ ಹಿಂದಿನ ಸಾಂಗ್ನು ಕೂಡ ನಿಮ್ಮ ಹತ್ರನೇ ಹಾಡಿಸಿದ್ದಾರೆ. ಸೊ ರಿಷಬ್ ಸರ್ ಅವರ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಿಂಗರ್ಸ್ಗಳ ವಿಷಯದಲ್ಲಿ ಹೇಗೆ ಅನ್ಸುತ್ತೆ ಸರ್? ಖಂಡಿತ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ ಸಿನಿಮಾಲಿ ಈಸ್ ದಿ ಡೈರೆಕ್ಟರ್. ಸೊ ಬಹುಶಃ ನಾನು ಡೈರೆಕ್ಟಾಗಿ ಈ ಸಿನಿಮಾ ಅಂದರೆ ಚಾಪ್ಟರ್ 1 ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಇಟ್ ವಾಸ್ ಮೋಸ್ಟ್ಲಿ ಅಜನೀಶ್ ಮತ್ತು ನಾನು. ಬಟ್ ಅವ್ರು ಖಂಡಿತ ಅಫ್ಕೋರ್ಸ್ ರಿಷಬ್ ಅವರು ಮತ್ತು ಅಜನೀಶ್ ಅವರು ಕಾನ್ಸ್ಟೆಂಟ್ಲಿ ಟಚ್ಚಲ್ಲಿ ಇದ್ದೇ ಇರ್ತಾರೆ. ಆ್ಯಂಡ್ ಮೆನಿ ಥಿಂಗ್ಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗಿರುತ್ತೆ, ಇದು ಓಕೆ ಅಂದು. ಆ್ಯಂಡ್ ಅಫ್ಕೋರ್ಸ್ ಅಜನೀಶ್ ಅವ್ರದ್ದು ಒಂದು ಫೈನಲ್ ಸೇ ಇರುತ್ತೆ, ಬಿಕಾಸ್ ಅವ್ರಿಗೆ ಸಮಾಧಾನ ಆಗಬೇಕು. ಅವ್ರು ರಾಗ ಸಂಯೋಜನೆ ಮಾಡಿರೋದ್ರಿಂದ ಅವ್ರಿಗೊಂದಷ್ಟು ಐಡಿಯಾ ಇರುತ್ತೆ, ಯಾವ ಸಾಹಿತ್ಯಕ್ಕೆ ಯಾವ ರೀತಿಯ ಭಾವನೆಯನ್ನು ನೀವು ವಾಯ್ಸ್ ಮುಖಾಂತರ ಹಾಕಬೇಕು ಅನ್ನೋದನ್ನು. ಅದು ನಮ್ಮ ಫಸ್ಟ್ ಗುರಿ. ಮ್ಯೂಸಿಕ್ ಡೈರೆಕ್ಟರ್ಗೆ ಫಸ್ಟ್ ಸಂತೋಷ ಪಡಿಸೋದು, ಆದಮೇಲೆ ಅವರು ಇದೊಂದು ಸಿನಿಮಾಗೆ ಮಾಡ್ತಾ ಇರೋದ್ರಿಂದ ಸಿನಿಮಾ ಡೈರೆಕ್ಟ್ರಿಗೂ ಒಪ್ಪಿಗೆ ಆಗೋವಂಥ ಕೆಲಸ ಅವರು ಮಾಡಬೇಕಾಗ್ತದೆ. ಅದು ಅವ್ರು ಮಾಡ್ಕೊಂಡಿರ್ತಾರೆ ಬಹುಶಃ, ಇಲ್ಲಾಂದರೆ ಇಲ್ಲಿ ತನಕ ಇದು ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇದೆಲ್ಲ ಒಂದು ಚೈನ್, ಎಲ್ಲರೂ ಒಂದು ಸಿನಿಮಾದ ಬೆಟರ್ಮೆಂಟಿಗೆ ವರ್ಕ್ ಮಾಡ್ತಾ ಇರೋರು. ಸೊ ಕರ್ಮದ ಸಾಂಗ್ ಇದೆಯಲ್ಲ ಕಾಂತಾರ ಚಾಪ್ಟರ್ 1 ಸೊ ಎಷ್ಟೋ ಜನ ಅಂದ್ಕೊಳ್ತಾರೆ ಈ ಮೂವಿನಲ್ಲಿ ಸಾಂಗ್ಸ್ಗಳು ಕಡಿಮೆ ಇದೆ, ಆ ಒಂದು ಸಾಂಗ್ ಹಳೇದಂದರೆ ಕಾಂತಾರ ಸಿನಿಮಾದ ಕರ್ಮದ ಸಾಂಗನ್ನೇ ಈ ಮೂವಿನಲ್ಲೂ ಕೂಡ ಇಟ್ಟಿದ್ದಾರೆ ಅಂತ ತುಂಬ ಜನ ಮಾತನಾಡ್ಕೊಳ್ತಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಲಿರಿಕ್ಸ್ ಕೂಡ ಚೇಂಜ್, ಹಾಗೆ ಆ ಸಾಂಗ್ನ ಇಲ್ಲಿ ಕಾಪಿ ಪೇಸ್ಟ್ ಅಂತೂ ಆಗಿಲ್ಲ, ಮತ್ತೆ ಹಾಡಿದ್ದಾರೆ ಆ ಒಂದು ಸಾಂಗನ್ನು. ಸೊ ಒಂದಷ್ಟು ಲಿರಿಕ್ಸ್ ಕಂಪ್ಲೀಟಾಗಿ ಚೇಂಜ್ ಇದೆ ಅಲ್ಲ ಸರ್, ಇದರಲ್ಲಿ ಸಿಚುವೇಶನ್ಗೆ ತಕ್ಕಂಗೆ ಒಂದಷ್ಟು ಸಾಂಗ್ ಚೇಂಜ್ ಇದೆ. ಸೊ ಈಗ ಆ ಒಂದು ಸಾಂಗನ್ನು ಸಿನಿಮಾದಲ್ಲಿ ನಾವು ಕೇಳಿರುವಂತಹ ಹಾಡಿರುವಂತಹ ಗಾಯಕರು ಡೈರೆಕ್ಟಾಗಿ ನನ್ನ ಎದುರು ಕೂತ್ಕೊಂಡು ಹಾಡ್ತಾರೆ ಅಂತ ಹೇಳಿದ್ರೆ ಕೇಳಲ್ಲ ಅಂತ ಹೇಳೋಕ್ಕಾಗುತ್ತಾ? ಖಂಡಿತವಾಗ್ಲೂ. ಈಗ ಲಿರಿಕ್ಸ್ ಜೊತೆಗೆ ಸರಿ, ಈ ಒಂದು ಸಿನಿಮಾದ ಒಂದು ಅಭಿಪ್ರಾಯ ಇದೆಯಲ್ಲ ಲಿರಿಕ್ಸ್ ಬಗೆಗೆ, ಜೊತೆಗೆ ಮತ್ತೆ ನೀವು ಈ ಸಾಂಗನ್ನು ಹಾಡಿರುವಂಥ ಬಗೆಗೆ ಆ ಒಂದು ವಿಚಾರವನ್ನು ತಿಳಿಸ್ತಾ ಆ ಸಾಂಗ್ನ ಹಾಡ್ಬೋದಾ? ಖಂಡಿತ. ಅಂದರೆ ಫಸ್ಟ್ ಕಾಂತಾರದ ಇದರಲ್ಲಿ 2022 ಅಲ್ವಾ, ಸೊ ಅದರಲ್ಲಿ ಫಸ್ಟ್ ಲೈನನ್ನು ಈ ಸರಿನೂ ಹಾಗೆ ಇಟ್ಕೊಂಡಿದ್ದಾರೆ. ಅಂದರೆ ಕರ್ಮದ ಕಲ್ಲನ್ನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು, ಸೇಮ್ ಇರುತ್ತೆ, ಅದಕ್ಕೆ ಎರಡರಲ್ಲೂ ಬರುತ್ತೆ. ಬಟ್ ಅದರಲ್ಲಿ ಹಗೆಯಲ್ಲಿ ಕೋವಿಗೆ ತಲೆ ಕೊಡೋ ಮರುಳರ, ಗುಡಿಯಲ್ಲಿ ದೈವವು ಕಾಯದು ಅಂತ ಬರೋ ಕಡೆ, ಇಲ್ಲಿ ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ಅಂತ ಅದೊಂದು ಬರುತ್ತೆ, ಅದನ್ನು ನಾನು ನೋಡಿ ಹೇಳ್ತೀನಿ. ಇಲ್ಲಿ ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ದೈವವೂ ಸೋಲದು. ಸೊ ಅಲ್ಲೇ ಸೆಕೆಂಡ್ ಲೈನೇ ಚೇಂಜ್ ಆಗೋಗಿದೆ. ಆಮೇಲೆ ದಿ ಓಲ್ಡರ್ ವರ್ಷನಲ್ಲಿ ಕತ್ತಲನ್ನು ಮಣಿಸೋಕೆ ಹಚ್ಚಿ ಇಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆ ಆಯಿತೇನು ಅಂತ, ಆಗಿನ ಸಿನಿಮಾದ ಕಂಟೆಕ್ಸ್ಟ್ಗೆ ಅದು ಪರ್ಫೆಕ್ಟಾಗಿ ಅದು ಮ್ಯಾಚ್ ಆಗುವಂಥದ್ದು. ಈಗಿನ ಸಿನಿಮಾಗೆ ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನೋ. ವಾಹ್, ಬ್ಯೂಟಿಫುಲ್ ಲಿರಿಕ್ಸ್. ಕನ್ನಡ ಸೂಪರಾಗಿ ಬರೆದಿದ್ದಾರೆ ನಮ್ಮ ತ್ರಿವಿಕ್ರಮ್. ಆ್ಯಂಡ್ ಬಟ್ ಇದರಲ್ಲೂ ಅಷ್ಟೇ, ಗರ್ಭದಲ್ಲೇ ಆದ ಗಾಯ ಅದೆಲ್ಲ ಸೇಮ್. ಲಾಸ್ಟಲ್ಲಿ ಪಶ್ಚಾತ್ತಾಪ ನನಗೆ ನಿಂಗೆ ಅದೆಲ್ಲ ಬಂದಾದ್ಮೇಲೆ ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ, ನಾಳೆಗೆ ಹೂ ಉದುರಿ ಕುಣಿಕೆ ಆಯಿತೇನೋ ಅನ್ನೋ ಒಂದು ರೀತಿಲಿ. ಅದರಲ್ಲೂ ಕುಣಿಕೆಯಾಗದೇನೋ ಅಂತ ಒಂದು ಸಣ್ಣ ಚೇಂಜ್ ಇದೆ ಅದರಲ್ಲೂ ಇದರಲ್ಲಿ. ಏನೋ ಐ ಥಿಂಕ್ ದಟ್ ಈಸ್ ವಾಟ್ ಐ ರಿಮೆಂಬರ್. ಆಯಿತೇನೋ ಆಗದೇನೋ ಅದೊಂದು ನನ್ನ ಜ್ಞಾಪಕ ಇರೋಷ್ಟು ಇವಾಗ ಸದ್ಯಕ್ಕೆ. ಆ್ಯಂಡ್ ಸೆಕೆಂಡ್ ಚರಣ ಫುಲ್ ಹೊಸದು ಈ ಸಲ, ಅದ್ರಲ್ಲಿ ಸೆಕೆಂಡ್ ಚರಣನೇ ಇರಲಿಲ್ಲ. ಎಸ್, ಅದಕ್ಕೆ ಈಗಿನ ಇದರಲ್ಲಿ ತುಂಬ ಸೀನ್ಸ್ಗೆ ಅದು ತುಂಬ ಚೆನ್ನಾಗಿ. ಹೌದೌದು, ಸಾವಿಗಿಂತ ಘೋರ ಶಾಪ ಈ ಬದುಕು ಅನ್ನೋ ರೀತಿಲಿ ಲಾಸ್ಟಲ್ಲಿ ವಿಧಿಯನ್ನು ಜಯಿಸೋಕೆ ದಾಟಿ ಹೋದ ಹೊಸಿಲು ಆ ವಿಧಿಯಾಡೋ ಆಟಕ್ಕೆ ದಾಳವಾಯಿತೇನೋ ಅನ್ನೋ ರೀತಿಲಿ ಮಾಡಿದ್ದು. ಓಕೆ, ಅಂದರೆ ನಿಮ್ಗೆ ಅರ್ಧ ಕಥೆನೇ ಸಿಕ್ಬಿಡುತ್ತೆ. ಕೂಲಂಕುಷವಾಗಿ ನೋಡ್ತಾ ಹೋದರೆ ಆ ಕತೆಗೂ ಅವ್ರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿರೋದಕ್ಕೂ ಆ ದೃಶ್ಯಗಳಿಗೂ ಕೂಡ ತುಂಬ ಸಂಬಂಧ ಇದೆ. ಖಂಡಿತ ಇಂಟೆನ್ಸ್ ಅಲ್ವಾ, ತುಂಬ ಇಂಟೆನ್ಸ್ ಸೀನ್ ಆ್ಯಂಡ್ ಅದಕ್ಕೆ ಕನೆಕ್ಟ್ ಆಗುತ್ತೆ. ನಾನು ಈ ಸಲ ರೀಸೆಂಟ್ ಇದನ್ನೇ ಹಾಡ್ತೀನಿ, ಬಿಕಾಸ್ ಅದರಲ್ಲಿ ಎಲ್ಲ ಇನ್ವಾಲ್ವ್ ಆಗಿರುತ್ತೆ.
ಪಾದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ದೈವವು ಸೋಲದು. ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನೋ ಆಹಾ ಹೇ ಹೋ ರೇ ನಾ ಆರೆ ಆರೋ ಮೇರಾ ನೀನು ರೇ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ದುರಿ ಕುಣಿಕೆಯಾಯಿತೇನೋ ಆಹಾ ಹೇ ಓ ರೇ ನಾ ಆರೆ ಆರೋ ಮೇರಾ ನೀನು ರೇ. ಓ ಸಾವಿಗಿಂತ ಘೋರ ಶಾಪ ಈ ಬದುಕು ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ಆದಿಯಲ್ಲೇ ಅಂತ್ಯವುಂಟು ಎಲ್ಲದಕ್ಕೂ ನಡೆವೆ ನೀನದರ ಸುಳಿವು ಸಿಗಲಾರದೆ. ನೆತ್ತರಾಗಿ ಹೋಯ್ತೆ ಹೆತ್ತ ತಾಯ ಎದೆ ಹಾಲು ಅದ ಪಾಪದಲ್ಲಿ ಹೇಳು ಯಾರದೆಷ್ಟು ಪಾಲು. ವಿಧಿಯನ್ನು ಜಯಿಸೋಕೆ ದಾಟಿ ಹೋದ ಹೊಸಿಲು ಆ ವಿಧಿಯಾಡೋ ಆಟಕ್ಕೆ ದಾಳವಾಯಿತೇನೋ ಆಹಾ ಹೇ ಹೋ ರೇ ನಾ ಆರೆ ಆರೋ ಮೇರಾ ನೀನೋ ರೇ. ಸೂಪರ್, ಥ್ಯಾಂಕ್ ಯು. ಖುಷಿ ಆಯ್ತು ಸರ್, ಯಾಕಂದ್ರೆ ಹುಡುಕಿದ್ರು ಸಿಗಲ್ಲ ಲಿರಿಕ್ಸ್ ಇವಾಗ. ಸೊ ಇವಾಗ ನಿಮ್ಗೆ ಕನ್ಫರ್ಮ್ ಆಯ್ತು, ಮೇಲ್ ಪರ್ಸನ್ ಇಸ್ ಸಿಂಗಿಂಗ್ ದಿಸ್. ಇವಾಗ 100% ಕನ್ಫರ್ಮ್ ಆಯ್ತು ಸರ್. ಎಸ್ಪೆಷಲಿ ಒಂದು ಸಾಹಿತ್ಯವನ್ನ ನೋಡಿದಾಗ ಪ್ರತಿ ಸಲ ಹಾಡ್ಬೇಕಾದ್ರೆ ನಂಗೆ ಇದೊಂದು ಹೊಸ ಅನುಭವ. ಆ್ಯಂಡ್ ಇದು ಹಾಡಿಸುತ್ತೆ, ನಮ್ಗೆ ಖುಷಿ ಕೊಡಿಸುತ್ತೆ. ಈ ಕಂಪೋಸಿಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಅಂದರೆ ರಿಯಲಿ ಹಾರ್ಟ್ ಫೆಲ್ಟಾಗಿ ಹೇಳ್ತಾ ಇರೋದೇನೆಂದರೆ, ಹಾಡ್ಬೇಕಾದ್ರೆ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ಒಂದು ಹಾಗೆ ನುಡಿಸ್ತಾ ಹಾಡ್ತಾ ಇರ್ಬೇಕಾದ್ರೆ ಆ ಸಾಹಿತ್ಯಕ್ಕೆ ಆ ಟ್ಯೂನಿಗೆ ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ ಹಾಡೋರಿಗೆ ಈ ಸುಲಭ ಮಾಡಿಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿ. ಸೊ ನನಗೆ ಅದೇ ಐ ಆಮ್ ಲಕ್ಕಿ. ಯಾಕಂದರೆ ಸಿನಿಮಾನ ನೋಡುವಾಗ ಒಂದು ಕಡೆ ತಾಯಿನ ಕಳ್ಕೊಂಡಿರೋದು, ಮತ್ತೊಂದು ಕಡೆ ಮಗನನ್ನು ಕಳ್ಕೊಂಡಪ್ಪ. ಸೊ ಎರಡಕ್ಕೂ ಸಿಂಕ್ ಆಗೋ ಥರದಲ್ಲಿ ಆ ಸಾಹಿತ್ಯ ಬಂದಾಗ, ವಾಯ್ಸ್ನ ಕೇಳುವಾಗ ನಿಜವಾಗ್ಲೂ ತುಂಬ ಕಾಡುತ್ತೆ ಈ ಒಂದು ಸಾಂಗ್. ಸೊ ಕನ್ಫರ್ಮ್ ಆಯಿತು, ಆ ಒಂದು ಲಿರಿಕ್ಸ್ ಬೇರೆ, ಈ ಒಂದು ಲಿರಿಕ್ಸ್ ಬೇರೆ. ಆ ಸಾಂಗ್ ಇದಲ್ಲ, ಈ ಸಾಂಗ್ ಅದಲ್ಲ, ಸ್ಟಾರ್ಟಿಂಗ್ ಮಾತ್ರ ಒಂದೇ ಇದೆ. ಎಸ್ ಸರ್, ಇನ್ನು ನೀವು ಅಜನೀಶ್ ಅವರ ಬಗ್ಗೆ ಹೇಳಿದ್ರಿ. ಈಗಂತೂ ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಎಲ್ಲೇ ನೋಡಿದ್ರು ಕೂಡ ಅಜನೀಶ್ ಅವರೇ ಸಂಗೀತ ನಿರ್ದೇಶಕರು. ಎಂತಹ ಒಂದು ಮ್ಯೂಸಿಕ್ಗೂ ಕೂಡ ಸೈ, ಅದು ಮಾಸ್ ಆಗಿರ್ಬೋದು ಅಥವಾ ಕ್ಲಾಸ್ ಆಗಿರ್ಬೋದು, ಎಲ್ಲದಕ್ಕೂ. ಸೊ ಕಾಂತಾರ ಅಂತ ಬಂದಾಗ BGM ಇಂದ ಹಿಡಿದು ಆ ಒಂದು ಸಾಂಗ್ಗಳು ಕೂಡ
ಎಷ್ಟು ಜನಕ್ಕೆ ಕಾಡುತ್ತೆ. ಹೊರಗಡೆ ಬಂದ್ರೂ ಕೂಡ BGM ಸೌಂಡ್ ಆಗಿರ್ಬೋದು, ಜೊತೆಗೆ ಸಾಂಗ್ಸ್ಗಳಾಗಿರ್ಬೋದು. ಸೊ ಅಜನೀಶ್ ಅವರ ಜೊತೆಗೆ ಕೆಲಸ ಮಾಡಿದಂತಹ ಅನುಭವ ಸರ್, ಎಷ್ಟು ಎಂತಹ ಬಾಂಡಿಂಗ್ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಖಂಡಿತವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಇದೆ. ಒನ್ ಥಿಂಗ್, ಇಬ್ರಿಗೂ ಒಬ್ರ ಈಚ್ ಆ್ಯಂಡ್ ಬೋತ್ ಆಫ್ ಅಸ್ಗೆ ನಮಗೆ ಬಹಳ ಗೌರವ ಇದೆ. ಅವ್ರಿಗೂ ನನ್ನ ಮೇಲೆ, ನನಗೂ ಅವ್ರ ಮೇಲೆ ಬಹಳ ಇದೆ. ಆ್ಯಂಡ್ ಸೆಲ್ಫ್ ಮೇಡ್ ಮ್ಯೂಸಿಷಿಯನ್, ಖಂಡಿತ ಕಷ್ಟಪಟ್ಟು ಸಾಕಷ್ಟು ವರ್ಷದಿಂದ ಒಂದು ಒಳ್ಳೆ ಪ್ರೋಗ್ರಾಮರ್ ಆಗಿರೋ ಟೈಮಿಂದ ನಾನು ಅವ್ರ ಬಗ್ಗೆ ಕೇಳ್ಪಟ್ಟೆ. ಕೇಳಿದ್ದವರು ಜೊತೆಗೆ ನಾವು ಪ್ಯಾರಲಾಗಿ ಬೇರೆ ಬೇರೆ ರೀತಿಯಲ್ಲಿ ಬೆಳ್ಕೊಂಡ್ಬಂದವರು ಆ ರೀತಿಯಲ್ಲಿ. ಆ್ಯಂಡ್ ಬಟ್ ಅವ್ರ ಪ್ರೋಗ್ರಾಮಿಂಗಲ್ಲಿ ಅವ್ರ ಪ್ರೋಗ್ರಾಮಿಂಗ್ ವಿಚಾರವಾಗಿ ನನಗೆ ಸಾಕಷ್ಟು ಜೆನ್ಯೂನ್ ಅಪ್ರಿಸಿಯೇಷನ್ ಇದೆ. ಅವರು ತರುವಂಥ ಸೌಂಡ್ಸು, ಅವರು ತರುವಂತಹ ಒಂದು ಇಮೇಜರಿ ಇದೆಯಲ್ಲ, ಅದು ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಅವ್ರದ್ದು ನಂಟು ಬಂದಾದ ನಂತರ ಫಸ್ಟ್ ಕಾಂತಾರ ಟೈಮಿಂದ, ವಿಕ್ರಾಂತ್ ರೋಣ ಟೈಮಿಂದ ವರ್ಕ್ ಮಾಡ್ತಾ ಇರೋದ್ರಿಂದ ಅವರು ಈಸ್ ಕಾನ್ಸ್ಟೆಂಟ್ಲಿ ಅವ್ರ ಸೌಂಡಿಂಗ್ ಮೇಲೆ, ಅವರ ಮ್ಯೂಸಿಕ್ಯಾಲಿಟಿ ಮೇಲೆ, ಮತ್ತು ಆ ಒಂದು ಕಂಪ್ಲೀಟ್ ಡಿಸೈನಿಂಗ್ ಅಂತೀವಲ್ಲ, ಅದನ್ನು ಯಾವಾಗಲೂ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇಡ್ತಾ ಬಂದಿದ್ದಾರೆ. ಸರ್ಪ್ರೈಸ್ ಅನ್ನೋದಲ್ಲದೆ ಆ ಸಿನಿಮಾಗೆ ವರ್ಕ್ ಆಗುವ ರೀತಿಲಿನೂ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಬೆಸ್ಟ್ ವಿತ್ ವಾಟ್ ಎವರ್ ಟೈಮ್ ಹಿ ಹ್ಯಾಸ್. ಸೊ ಅದಕ್ಕೆ ಖಂಡಿತ ನನಗೆ ಅವ್ರ ಮೇಲೆ ಒಂದು ಅಪ್ರಿಸಿಯೇಷನ್ ಖಂಡಿತ ಇದೆ. ಅದು ಬಿಟ್ಟು ಆ್ಯಸ್ ಎ ಪರ್ಸ್ನಲ್ ಫ್ರೆಂಡ್ ಇಟ್ಸ್ ಡಿಫ್ರೆಂಟ್. ನಮ್ಮದೊಂದು ಒಳ್ಳೆಯ ಒಂದು ಬಾಂಧವ್ಯ ಇದೆ. ಸರ್ ಹೇಗೆ ಸರ್ ಅಜನೀಶ್ ಸರ್ ಯಾವಾಗಲೂ ವೆರಿ ಸಿಂಪಲ್, ಇಲ್ಲ ಅವ್ರು ಹಾಗೆ, ಅವ್ರು ಈಸ್ ವೆರಿ ಸಿಂಪಲ್, ವೆರಿ ಡೌನ್ ಟು ಅರ್ತ್. ಇಟ್ಸ್ ನಾಟ್ ಲೈಕ್ ಹಿಂದೆ ಮುಂದೆ ಇಲ್ಲ. ಅವ್ರು ನೀವೇನು ಹೇಳಿದ್ರಿ ಕರೆಕ್ಟ್, ಈಸ್ ಸೈಲೆಂಟ್, ಈಸ್ ಎ ವೆರಿ ಸ್ವೀಟ್. ಅಂದ್ರೆ ಹೇಳ್ತಾರಲ್ಲ ಇವಾಗ ಹಂಬಲ್, ಅದಿದೆ ಮೇನ್ ಇದೆ. ತುಂಬಾ ಮಾತನಾಡಿ ನಾನು ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಸೈಲೆಂಟ್ ಆಗಿದ್ದೆ ಕೆಲಸ ಮಾಡಿ ತೋರಿಸ್ತೀನಿ ಅನ್ನೋ ಕ್ಯಾಟಗರಿ ಅಜನೀಶ್ ಸರ್ ಅವ್ರದ್ದು ಬರುತ್ತೆ. ಅಂದ್ರೆ ಕೆಲಸ ಇಟ್ಟಿದ್ದಾರೆ. ಸೊ ಈ ಇದು ಹೆಮ್ಮೆ ಅಲ್ವಾ ಕರ್ನಾಟಕಕ್ಕೆ ಈ ತರ ಒಂದು ಸೆಲ್ಫ್ ಏನಂತಾರೆ, ಅವರಾಗ ಸೆಲ್ಫ್ ಮೇಡ್ ಮ್ಯೂಸಿಷಿಯನ್ ಅಂದಾಗ ಖುಷಿ ಪಡ್ಬೇಕು. ಟ್ಯಾಲೆಂಟ್, ಈ ಪ್ರಕೃತಿ ಯಾವ್ಯಾವ ರೀತಿಲಿ ಒಂದೊಂದು ಬ್ರೈನ್ಗಳಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಅದರ ಒಂದು ಲೀಲೆಯನ್ನು ನಾನು ಅಪ್ರಿಷಿಯೇಟ್ ಮಾಡೋ ರೀತಿ ಇದು. ಬಿಕಾಸ್ ಇಟ್ ಚೂಸಸ್ ಪೀಪಲ್, ಅದು ಮಾಡಿಸ್ತಾ ಇದೆ ಅದ್ಭುತವಾಗಿ. ಅವರು ಒಂದು ಹಂಬಲ್ ಅಂತ ಹೇಳೋದಕ್ಕೆ ಒಂದು ಸಿಂಪಲ್ ಏನಂದರೆ, ನನಗೆ ಈ ಸಿನಿಮಾದ ಕಾಂತಾರ ಚಾಪ್ಟರ್ 1ಗೆ ತಿರುಗು ಹಾಡಬೇಕು ಅಂತ ಆದಮೇಲೆ ಒಂದ್ಸಲಿ ಸ್ಟುಡಿಯೋಗೆ ಬನ್ನಿ ವೆಂಕಿ, ಒಂದ್ಸಲಿ ಡಿಸ್ಕಸ್ ಮಾಡೋಣ ಈ ಸಾಂಗ್ ವಿಚಾರದಲ್ಲಿ, ಪ್ಲಸ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ದೂ ಒಂದಷ್ಟು ಡಿಸ್ಕಸ್ ಮಾಡಬೇಕಾದಂಥ ವಿಚಾರದಲ್ಲಿ ಕರೆದ್ರು. ನಾವೊಂದು ನೈಟ್ ಹೋದೆ ಅಲ್ಲಿ, ಹೋಲ್ ನೈಟ್ ವಾಸ್ ವರ್ಕಿಂಗ್. ಸೊ ನಾನು ಅಲ್ಲಿ ಹೋದಾದಮೇಲೆ ಎಲ್ಲ ಹಾಡು ಕೇಳಿಸಿದ್ರು ಬಿಫೋರ್ ದಿ ರಿಲೀಸ್. ಕೇಳಿಸ್ಬಿಟ್ಟು ಪ್ರತಿ ಹಾಡಿನೂ ಕೇಳಿಸಿ, ಪ್ರತಿ ಚರಣ ಪಲ್ಲವಿ ಆದಮೇಲೆ ಸ್ಟಾಪ್ ಮಾಡಿ, ವೆಂಕಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ರಿವ್ಯೂ ಏನು, ನಿಮಗೇನು ಅನಿಸುತ್ತೆ. ಯಾಕೆ ಹೀ ಈಸ್ ಆಲ್ರೆಡಿ ಎ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೆ ಇಡೀ ಕರ್ನಾಟಕ ಒಪ್ಕೊಂಡಿದೆ, ಇಡೀ ವರ್ಲ್ಡ್ ಒಪ್ಕೊಂಡಿದೆ. ಯಾಕೆ ನಾನೊಂದು ಸಿಂಗರಾಗಿ ಹೋಗಿರೋದು, ಯಾಕೆ ಪ್ರತಿ ಹಾಡನ್ನು ನನಗೆ ತೋರಿಸಿ ಒಂದೊಂದು ಲೈನನ್ನು ಕೇಳಿಸಿ ನಿಮ್ಮ ರಿವ್ಯೂ ಏನು, ಇದಂಗಿದೆ. ನಾನು ಹೋಗಿರೋ ಕರ್ಮ ಸಾಂಗ್ ಹಾಡಲಿಕ್ಕೆ, ಬಟ್ ಅದು ಅವ್ರ ಗುಣ. ಟೈಮ್ ತೊಗೊಂಡು ಕರೆದಾಗ ನೀಟಾಗಿ ಅವ್ನ ಗೌರವದಿಂದ ನಮ್ಮನ್ನ ನೋಡ್ಕೊಳ್ಳೋದಲ್ಲದೆ ಅವ್ರ ರಿವ್ಯೂ ತೊಗೊಂಡು, ನಾನು ಅಕಸ್ಮಾತ್ ಏನೋ ಹೇಳಿದಿದ್ರೆ ಅವ್ರು ಅದನ್ನು ಆ ಥರ. ಸೊ ಅಫ್ಕೋರ್ಸ್ ಅದು ಟೀಮ್ದು ಫೈನಲ್ ಡಿಸಿಷನ್ ಆದ್ರೂ ಕಿವಿಗೆ ಕೊಡ್ತಾರೆ ಅಂತ ನಾವು ಹೇಳೋದಕ್ಕೆ ಅಂದ್ರೂ, ನಾನೇನು ಹೇಳಿಲ್ಲ ಅದ್ಭುತವಾಗಿದೆ ಅಂದು, ಇಷ್ಟು ಚೆನ್ನಾಗಿ ಮಾಡಿ ಆ ಥರ ಮಾಡೋದು ಕಷ್ಟ ಇದೆ. ನಾನು ಮ್ಯೂಸಿಷಿಯನ್ನು, ನಾವು ಇಂಡಸ್ಟ್ರಿಯಲ್ಲಿ ಮಾಡ್ಕೊಂಡು ಬಂದಿರೋದು, ಸಾಕಷ್ಟು ಟೈಮ್ ಕೊಡಬೇಕು ಆ ಥರ ಸೌಂಡ್ ತೆಗಿಬೇಕಂದ್ರೆ. ನಾವು ಸುಮ್ಮನೆ ಆಚೆ ಒಂದು ಮೂವಿ ನೋಡಿ ಹೇಳಿಬಿಡ್ತೀವಿ ಹಿಂಗಿದೆ, ಒಂದು ರಿವ್ಯೂ ಕೊಡೋದು ಈಸಿ, ಬಟ್ ಅದರ ಹಿಂದೆ ಎಷ್ಟು ದಿವಸಗಳು, ಎಷ್ಟು ನೈಟ್ಗಳು ತುಂಬ ಕೆಲಸ ಮಾಡಿರ್ತಾರೆ ಖಂಡಿತ. ಆ ರೀತಿ ನೀವು ಅಜನೀಶ್ ಬಗ್ಗೆ ಅಂತ ಕೇಳಿದಾಗ ಈ ಒಂದು ನಿಜವಾಗ್ಲೂ ಸ್ವೀಟ್ ಆ್ಯಂಡ್ ವೆರಿ ಹಂಬಲ್. ಓಕೆ, ಅಜನೀಶ್ ಸರ್ ಅವ್ರ ಜೊತೆಗೆ ಮಾತ್ರ ಅಲ್ಲ, ಸರ್ ಅವರು ಅರ್ಜುನ್ ಜನ್ಯ ಸರ್ ಅವರ ಜೊತೆಗೂ ಕೂಡ ಒಳ್ಳೆಯ ಬಾಂಡಿಂಗ್ ಇದೆ. ಯಾಕಂತ ಹೇಳಿದ್ರೆ ಹೆಬ್ಬುಲಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅವರು ಅರ್ಜುನ್ ಜನ್ಯ ಸರ್. ಬಟ್ ಅರ್ಜುನ್ ಜನ್ಯ ಸರ್ ಅವರು ಎಲ್ಲಾದರೂ ಒಂದು ಕಡೆ ಕಾನ್ಸರ್ಟ್ನ ಇಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಾವು ಬಹುಶಃ ವೆಂಕಟೇಶ್ ಸರ್ ಅವ್ರನ್ನ ನೋಡಿರ್ತೀವಿ. ಸರ್ ಅರ್ಜುನ್ ಜನ್ಯ ಸರ್ ಅವರ ಜೊತೆಗೆ ಕೆಲಸ ಮಾಡಿದಂಥ ಬಹಳ ಸೀನಿಯರ್ ಮ್ಯೂಸಿಷಿಯನ್. ನನಗೆ ತುಂಬ ಅಂದರೆ ಅವರ ಗುಣ ಎಷ್ಟು ಗ್ರೌಂಡೆಡ್ ಅಂದರೆ, ಅವರು ಇದೆಲ್ಲದನ್ನು ನೋಡ್ತಾ ಎಟ್ ಅವರ ಪ್ರಾಮಾಣಿಕತೆ ನನಗೆ ಕಣ್ಣಿಗೆ ಬರುತ್ತೆ. ಅವರ ಟ್ಯಾಲೆಂಟ್ ಮತ್ತು ಅವರಲ್ಲಿ ನಾನೇನು ಮಾಡಬಲ್ಲೆ, ನಾನೇನು ಮಾಡಲಿಕ್ಕೆ ಆಗಲ್ಲ ಅನ್ನುವ ಆ ಒಂದು ಸೆಲ್ಫ್ ಅನಾಲಿಸಿಸ್ ಅವ್ರಿಗೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಆದ್ದರಿಂದ ಅವರು ಇಷ್ಟು ವರ್ಷ ಈ ರೀತಿ ಅವರು ಫೀಲ್ಡಲ್ಲಿ ಒಂದು ಮುಂದೆ ಆ ರೀತಿ ಅಷ್ಟು ಸ್ಟೇಬಲ್ ಆಗಿ ತೊಗೊಂಬರ್ಲಿಕ್ಕೆ ಸಾಧ್ಯ ಆಗಿರೋದು ಅದರಿಂದನೇ. ಅವರ ಒಂದು ಸೆಲ್ಫ್ ಅನಾಲಿಸಿಸ್ ಅಮೇಝಿಂಗ್. ಆ್ಯಂಡ್ ನನ್ನ ಒಬ್ಬ ಸ್ನೇಹಿತ ಶಕ್ತಿಧರ್ ಅಂತ ಫ್ಲಾಟಿಸ್ಟ್, ಅವರು ನನ್ನ ಅರ್ಜುನ್ ಸರ್ ಹತ್ರ ಆವಾಗ ತುಂಬ 2014 ಆ ಟೈಮಲ್ಲಿ, ಆವಾಗ ಹೆಬ್ಬುಲಿ
ಮುಕುಂದ ಮುರಾರಿ, ತಾರಕ್ ಇದೆಲ್ಲ ಬರ್ತಾ ಇದ್ದಿದ್ದ ಟೈಮು. ಆವಾಗ ಅವ್ರಿಗೆ ಸಿನಿಮಾಲಿ ಅಫ್ಕೋರ್ಸ್ ಅವ್ರು ಆಲ್ರೆಡಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು. ಆವಾಗ ಅವ್ರಿಗೆ ಕಾನ್ಸರ್ಟ್ಸ್ಗೆಲ್ಲ ತುಂಬ ಕಾನ್ಸರ್ಟ್ಸ್ ಕರೆಗಳು ಬರ್ತಾ ಇರೋ ಟೈಮಲ್ಲಿ ನನ್ನ ಫ್ರೆಂಡ್ ಸಲಹೆ ಕೊಟ್ಟು ಅರ್ಜುನ್ ಸರ್ಗೆ, ನಿಮ್ಮ ಕಾನ್ಸರ್ಟ್ಸ್ಗೆ ಬೇರೆ ರೀತಿಯಾದಂಥ ಒಂದು ಪ್ರೆಸೆಂಟೇಷನ್ ಬೇಕಾಗಬಹುದು, ಅಂದರೆ ಟ್ರ್ಯಾಕ್ ಹಾಕ್ಕೊಂಡು ಅದೊಂದು ಮಾಡೋದು ಒಂದು, ಇನ್ನೊಂದು ನಾವು ಲೈವ್ ಮ್ಯೂಸಿಷಿಯನ್ಸ್ನ ಇಟ್ಕೊಂಡೇ ಆ ಒಂದು ಸೌಂಡ್ ತರೋದು ಇಟ್ಸ್ ಎ ಸವಾಲು. ಟ್ರ್ಯಾಕ್ ಹಾಕಿದ್ರೆ ಬರುತ್ತೆ, ಬಟ್ ಲೈವ್ ಮ್ಯೂಸಿಷಿಯನ್ಸಲ್ಲಿ ತುಂಬ ಜನ ಬೇಕಾಗುತ್ತೆ. ಆ್ಯಂಡ್ ಕಾನ್ಸರ್ಟ್ ಅಂದಾಗ ಒಂದು ಬಜೆಟ್ಟು, ಆರ್ಟಿಸ್ಟ್, ಸಾಕಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಇರೋದರಲ್ಲಿ ಒಂದು ಟೀಮ್ ಮಾಡಿ ಅದಕ್ಕೆ ಹೇಗೆ ನಾವು ಇನ್ನೂ ಚೆನ್ನಾಗೇ ಲೈವ್ ಆರ್ಟಿಸ್ಟ್ಗಳನ್ನೇ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗಾಗಿ ಮಾಡಬಹುದು ಅನ್ನೋ ಒಂದು ಪರಿಯಲ್ಲಿ ನನ್ನ ಶಕ್ತಿ ಕರ್ಕೊಂಡು ಹೋಗಿದ್ದರು. ಆವಾಗ ಅದೇ ಹಂಬಲ್ ಇದರಲ್ಲಿ ನನಗೆ ಟೋಟಲ್ ಫ್ರೀಡಮ್ ಕೊಟ್ಟು, ಸರ್ ನೀವು ಮಾಡಿ, ಅವರೇ ಮಾಡಿರೋ ಹಾಡು ಅವರೇ ಮಾಡಿರ್ತಾರೆ ಬಿ ಜಿ ಎಮ್ಸ್ ಎಲ್ಲ, ಬಟ್ ಸರ್ ನೀವು ಸ್ಟೇಜಿಗೆ ಚೇಂಜ್ ಮಾಡಿ, ಬೇಕಾದ್ರೆ ಬಿ ಜಿ ಎಮ್ ಬೇರೆ ಥರ ಮಾಡಿ, ಇದನ್ನು ಮಾಡಿ ಅಂತ ಅವ್ರ ಕಂಪೋಸಿಷನ್ನ ಫ್ರೀಡಮ್ ಕೊಟ್ಟು ನಮ್ಮನ್ನು ಆ ಟೈಮಲ್ಲಿ ಚೆನ್ನಾಗಿ ಬೆಳೆಸಿದ್ರು. ಸೊ ಹೀ ಸೀನಿಯರ್, ನನಗಿಂತ ತುಂಬ ಸೀನಿಯರ್ ಅರ್ಜುನ್ ಸರ್. ಸೊ ಅದರಿಂದ ಆ ಟೈಮಲ್ಲಿ ಸಾಕಷ್ಟು ಫ್ರೀಡಮ್ ಇತ್ತು. ನಾವು ಮ್ಯೂಸಿಕ್ ಮಾಡೋ ಟೈಮಲ್ಲಿ ಒಂದು ಟೀಮು ಇತ್ತು, ಒಳ್ಳೊಳ್ಳೆ ಕಾನ್ಸರ್ಟ್ಸ್ ಮಾಡಿದ್ವಿ. ಆವಾಗ ತುಂಬ ಇಂಟ್ರೆಸ್ಟಿಂಗ್, ಆವಾಗ ಇದು ಎಲ್ಲ ಇರೋದು, ತುಂಬ ಡಿಫ್ರೆಂಟ್ ಅಪ್ರೋಚ್ ಮ್ಯೂಸಿಕಲಿ ಮಾಡಿದ್ವಿ. ಸೇಮ್ ಸಾಂಗ್ಸೇ ಡಿಫ್ರೆಂಟ್ ಅಪ್ರೋಚ್, ಚೆನ್ನಾಗಿತ್ತು ಅದೊಂದು ಟೈಮ್. ಆಮೇಲೆ ವಿ ಹ್ಯಾಡ್ ಲಾಟ್ ಆಫ್ ಗುಡ್ ಮೆಮೊರೀಸ್.